ಗೀತಾ ಫೋನ್ ಮಾಡಿದ್ರೆ ಯಾರು ಫೋನೇ ತೆಗಿತಾ ಇಲ್ಲ. ಅವರಲ್ಲಿ ಹೋದ್ರು, ಮಾವ ಇನ್ ಕಾಪಾಡಿದ್ರು, ಒಂದು ತಿಳಿತಿಲ್ಲ ಚಂಪಾ. ಮುದ್ದು ಸೊಸೆ, ಮುದ್ದು ಸೊಸೆ. ಏನು ಆಗಲ್ಲ, ಬಾರಣ. ನೀ ಕೂತ್ಕೊಳ್ಳೋಣ. ದ್ಯಾವ್ರವನ ಏನು ಆಗಕ್ಕಿಲ್ಲ. ದೈವಸಸ್ಯ ಮೂಲಿಕೆ ತಗೊಳ್ಳಿ. ನೋಡಪ್ಪ, ಇದೇನಾದ್ರೂ ನಿನಗೆ ಕಹಿ ಅನಿಸ್ತದೆಯೇ? ನೋಡಪ್ಪ ವಾಸು, ವಿಷ ತಲೆಗೂ ಕಣ್ಣಿಗೂ ಏರ್ದಂಗೆ ಕಾಣ್ತಾ ಇದೆ. ಇದ್ಯಾಕೋ ಹಿಂಗೆ ಬಿಟ್ರೆ ಸರಿ ಬರೋದಿಲ್ಲ. ನೋಡಪ್ಪ, ಹಾವು ಕಚ್ಚಿದೆ ಅಂತ ಭಯ ಪಟ್ಕೋಬೇಡ. ಈಗ ನೀನ್ ಎಷ್ಟು ಧೈರ್ಯವಾಗಿರ್ತೀಯೋ ಅಷ್ಟು ಔಷಧಿ ಕೆಲಸ ಮಾಡ್ತದೆ. ಅಂದಾನೆ ನೋಡ್ ಮಗ, ದಿಗಿಲು ಬಿದ್ರೆ ರಕ್ತದ ಒತ್ತಡ ಜಾಸ್ತಿ ಆಗ್ಬಿಡ್ತದೆ. ಆಗ ವಿಷನು ಬೇಗ ತಲೆಗೇರ್ಬಿಡ್ತದೆ. ಅದಕ್ಕೆ ನೀನು ಸಮಾಧಾನವಾಗಿರು. ವಾಸು, ಸ್ವಲ್ಪ ಹಾಗೆ ಇಡ್ಕೊ. ಏನಪ್ಪ, ಈಗೇನಾದ್ರೂ ಸ್ವಲ್ಪ ಕಹಿ ಅನಿಸ್ತಾ ಇದೆಯೇ? ವಿದ್ಯಕ್ಕ, ನೀನೇ ಇಟ್ಟೊಂದು ಆತಂಕ ಮಾಡ್ಕೊಂಡ್ರೆ ಹೆಂಗೆ ಅಕ್ಕ? ಆಯ್ತಾ ಇಲ್ಲ ಚಂಪಾ, ಯಾಕೋ ಗೊತ್ತಿಲ್ಲ, ಸಹನೆ ಆತಂಕ ಆಯ್ತೈತೆ. ಮನ್ಸಿಗೆ ಸಮಾಧಾನ ಅನ್ನೋದೇ ಆಯ್ತಾ ಇಲ್ಲ. ಒಂಥರ ತಳಮಳ ಆಯ್ತೈತೆ. ಅದೇ ಅಕ್ಕ, ಅಲ್ಲಿ ದೊಡ್ಡ ಮಾವ ಇಸ್ಯ ಏನಾಗದೆ ಅಂತ ಸುದ್ದಿ ಬಂದಿಲ್ವಲ್ಲ, ಅದ್ಕೆ ಹಂಗ ಆಯ್ತಾ ಇದೆ. ಭದ್ರಣ್ಣ ಹೋಗೋರಲ್ವೇ, ಏನು ಆಗಕ್ಕಿಲ್ಲ, ಧೈರ್ಯವಾಗಿರು. ಆಟ್ ಮಾತ್ರ ಅಲ್ಲ ಚಂಪಾ, ಏನು ದೊಡ್ಡದಾಗ ಆಯ್ತದೆ ಅಂತ ಅನಿಸ್ತಾ ಇದೆ. ನನ್ಗೆ ಯಾವತ್ತೂ ಹಿಂಗ್ ಗನ್ಸೆ ಇರ್ಲಿಲ್ಲ. ಸಹನೆ ಹೆದರಿಕೆ ಆಯ್ತೈತ್ ನಂಗೆ. ಸಮಾಧಾನ ಮಾಡ್ಕೋಬೇಕು, ಧೈರ್ಯ ತಂದ್ಕೋಬೇಕು ಅಂತ ಏಟೇ ಪ್ರಯತ್ನ ಪಟ್ರು ಆಯ್ತಾ ಇಲ್ಲ. ಮನ್ಸು ಹತೋಟಿಗೆ ಸಿಗ್ತಾ ಇಲ್ಲ. ಜೀವನೇ ಹೋದಂಗ ಆಯ್ತೈತೆ ಚಂಪಾ. ಹಂಗನ್ಬಿಟ್ಟು ನೀನೇ ಹಿಂಗ್ ದಿಗ್ಲು ಬಿದ್ರೆ ಹೆಂಗೆ ಅಕ್ಕ? ದೇವ್ರಿಗೆ ಕೈ ಮುಗಿದ್ ಬೇಡ್ಕೊ, ಎಲ್ಲ ಒಳ್ಳೇದಾಯ್ತದೆ. ನೀನು ನಿಲ್ಲಿಸ್ಬೇಡ, ನಿವಾಳಿಸ್ತಾನೆ ಇರು. ಸರಿ ಗುರುಗಳೇ. ನಾನು ಈಗ್ಲೇ ಬರ್ತೀನಿ. ನಮ್ ಭದ್ರಿಗೆ ಏನೂ ಆಗಕ್ಕಿಲ್ಲ ಅಲ್ವೇ? ಅಣ್ಣ, ನೀನೇ ಧೈರ್ಯ ಕೆಟ್ರೆ ಹೆಂಗ ಹೇಳು? ಹೊಸಿ ಸಮಾಧಾನವಾಗಿರು. ನಮ್ ಭದ್ರನಿಗೆ ಏನೂ ಆಗಕ್ಕಿಲ್ಲ. ನನ್ನ ಮಗನೇ ನನಗ್ ಧೈರ್ಯ ಗೋವಿಂದ. ಅವನಿಗೆ ಮಲಗಿರ್ಬೇಕಾದ್ರೆ ನಾನು ಹೇಗಿರ್ಲಿ ಹೇಳು? ನನಗೆ ಕೆಟ್ಟ ಹೆಸರು ಬರಬಾರ್ದು, ನಾನ್ ತೊಂದ್ರೆಗೆ ಸಿಕ್ಕಾಕೋಬಾರ್ದು ಅಂತ ಅವನ್ ಪ್ರಾಣನೇ ಪಡ ಇಟ್ಬಿಟ್ಟು ಇಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಲ್ಲ ಗೋವಿಂದ. ಅಣ್ಣ, ನೀನು ಅಂದ್ರೆ ನಮ್ ಭದ್ರನ್ಗೆ ಪ್ರಾಣ. ಅಂಥದ್ರಾಗೆ ನೀನ್ ಅಪಾಯದಲ್ಲಿದ್ದೀಯ ಅಂತ ಗೊತ್ತಾದ್ಮೇಲೆ
ಅವನ್ ಸುಮ್ಕೆ ಇದ್ದಾನೆ. ನಮ್ ಭದ್ರನ್ಗೆ ಅವನ್ ಪ್ರಾಣಕ್ಕಿಂತ ನಿನ್ ಮಾನ ಪ್ರಾಣನೇ ಮುಖ್ಯ ಕಣಣ್ಣ. ಪಂಡಿತ್ರೆ, ನನ್ನ ಮಗ ಹೆಂಗಿದಾನೋ? ಅವನ್ ಜೀವಕ್ಕೆ ರಪ ಇಲ್ಲ ತಾನೆ? ನಮ್ಮ ಪ್ರಯತ್ನನೆಲ್ಲ ನಾವು ಮಾಡ್ತಾ ಇದ್ದೀವಿ. ಏನಿದ್ರು ಅದ್ಯಾವ್ರೆ ಅವನ ಕೈ ಹಿಡಿಬೇಕು. ಒಂದ್ ಕಿತ ಕಡ್ದಾಗ್ಲೇ ನೋಡ್ಕೊಂಡಿದ್ರೆ ಹಿಂಗೇನು ಆಗ್ತಾ ಇರ್ಲಿಲ್ಲ. ಎರಡನೇ ಕಿತ ಕಡಿಯೋವರೆಗೂ ಏನ್ ಮಾಡ್ತಿದ್ರು ಅವರು? ಈ ಅಪ್ಪನ ಮಾನವ ಕಾಪಾಡ್ಬೇಕು ಅಂತ ಹಾವು ಕಡಿತಾ ಇದ್ರು ನೋಡ್ಕೊಂಡು ಸುಮ್ಕೆ ಇದ್ಬಿಟ್ಟಾನೆ ಪಂಡಿತ್ರೆ. ಪಂಡಿತ್ರೆ, ಅಂದ್ರೆ ಅವನ್ಗೇನು ಅಪಾಯ ಇಲ್ಲ ತಾನೆ? ಕಚ್ಚಿರೋ ಗುರುತು ನೋಡಿದ್ರೆ ನಾಗರಾವೇ ಅನ್ನಿಸ್ತದೆ. ವಿಷ ಶಾನೆ ಮೈ ತುಂಬಾ ಹರಡ್ದಂಗದೆ. ನಾವು ಕೊಡ್ತಿರೋ ಔಷಧಿ ರುಚಿನೂ ಅವನಿಗೆ ತಿಳಿತಾ ಇಲ್ಲ. ಆ ರುಚಿ ತಿಳಿಯ ಗಂಟ ನಾವೇನು ಹೇಳಕ್ ಆಗಕ್ಕಿಲ್ಲ. ಹಂಗೆ ಹೇಳ್ಬೇಡಿ ಪಂಡಿತ್ರೆ, ನನ್ಗಿರೋದು ಒಬ್ನೇ ಮಗ. ಅವರೇ ನನ್ನ ಜೀವ. ಅವ್ರಿಲ್ದೆ ನಾನು ಉಳಿಯಕ್ಕಿಲ್ಲ. ನೋಡಿ, ನಾನು ನನ್ನ ಅನುಭವ ಶಕ್ತಿನೆಲ್ಲ ಮೀರಿ ನನ್ನ ಪ್ರಯತ್ನ ಮಾಡ್ತೀನಿ. ಇನ್ನ ಅವನ ಮನೋಬಲ ದೈವ ಇಚ್ಛೆ ಮಾತ್ರ ಅವನ್ ಕಾಪಾಡ್ಬೇಕು. ಗೋವಿಂದ, ಅಣ್ಣ, ನೀನ್ ಧೈರ್ಯವಾಗಿರು. ನಾವ್ ಯಾರಿಗೂ ಮೋಸ ಮಾಡ್ಲಿಲ್ಲ ಅಂದ್ಮ್ಯಾಕೆ ಆ ದೇವರು ಖಂಡಿತ ನಮ್ಗೆ ಅನ್ಯಾಯ ಮಾಡಕ್ಕಿಲ್ಲ. ನೀ ಸುಮ್ಕಿರಣ, ಸಮಾಧಾನವಾಗಿರು. ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಮಗನ ಉಳಿಸ್ಕೊಟ್ಬಿಡೋ ದೇವ್ರೆ. ವಾಸು, ನೀ ಹೋಗ್ಬಿಟ್ಟು ಸರಿ ಗುರುಗಳೇ. ನೋಡಪ್ಪ, ನಿನಗೆ ಏನು ಆಗಕ್ಕಿಲ್ಲ. ನಿನ್ನ ಮೈಗೆ ಮನಸ್ಸಿಗೆ ಹಿಂಸೆ ಆದ್ರೆ ಚಿಂತೆ ಮಾಡಬೇಡ. ನೀನ್ ಎಷ್ಟು ಧೈರ್ಯವಾಗಿರ್ತೀಯೋ ಅಷ್ಟು ಬೇಗ ಇಸೆ ಹಿಡಿತದೆ. ಏನಾರು ಹೇಳದಿದ್ರೆ ಹೇಳು, ಮಾತಾಡಪ್ಪ. ಎದ್ದೇಳು ಭದ್ರ, ಕಣ್ಬಿಡು. ಏಟ್ಕಿತ ಫೋನ್ ಮಾಡಿದ್ರೆ ಯಾರು ಫೋನೇ ತೆಗಿತಾ ಇಲ್ಲ. ಅವ್ರಲ್ಲಿ ಹೋದ್ರು, ಮಾವ ಇನ್ ಕಾಪಾಡಿದ್ರು, ಒಂದು ತಿಳಿತಿಲ್ಲ ಚಂಪಾ. ಚಂಪಾ, ಕ್ವಾಟ್ಲೆ ಅಣ್ಣ ವಾಪಸ್ ಫೋನ್ ಮಾಡಿದ್ರು. ಲೌಡ್ ಸ್ಪೀಕರ್ಗೆ ಹಾಕಕ್ಕ. ಅಣ್ಣಯ್ಯ, ಮಾವ ಹಿಂಗೇನು ತೊಂದ್ರೆ ಆಗಿಲ್ಲ ತಾನೆ? ಅದ್ಕೆಮ್ಮ ಯಾಕಣ್ಣ ಒಂಥರ ಮಾತಾಡ್ತಾ ಇದ್ದೀರಾ? ಪೊಲೀಸರು ಬರೋಕ್ಕಿಂತ ಮುಂಚೆ ಮಾವ ಇನ್ನ ಬಚಾವ್ ಮಾಡಿದ್ರಿ ತಾನೆ? ಬಂದಿದ್ದ ಆಪತ್ನಿಂದ ಮಾವಿನೇನೋ ಬಚಾವ್ ಮಾಡಿದ್ವಿ. ಆದ್ರೆ ಅಣ್ತಮ್ಮ ಗೌಡ್ರಿಗೆ ಏನಾಯ್ತು? ಅದೇನು ಅಂತ ಸರಿಯಾಗಿ ಹೇಳಿ ಅಣ್ಣಯ್ಯ. ಅಣ್ತಮ್ಮಂಗ ಹಾವು ಕಡಿದು ಬಿಟ್ಟದೆ ಅದ್ಕೆಮ್ಮ. ಮಾವ ಇನ್ ಕಾಪಾಡ್ಬೇಕು ಅಂತ ಬೇಲಿ ಮರೆಯಲ್ಲಿ ಹೋಗಿದ್ದ. ಆದ್ರೆ ಅಲ್ಲಿ ಹಾವು ಒಂದ್ ಕಿತ ಅಲ್ಲ, 2 ಕಿತ ಕಡಿದು ಬಿಟ್ಟದೆ. ಅದ್ಕೆಮ್ಮ, ದಯವಿಟ್ಟು ಅಳ್ಬೇಡಿ, ಸಮಾಧಾನ ಮಾಡ್ಕೊಡಿ, ಏನು ಆಗಕ್ಕಿಲ್ಲ. ಗೌಡ್ರು, ಕೊಡ್ಲಿ ಅಣ್ಣಯ್ಯ, ಅವ್ರಿಗೇನು ಆಗಿಲ್ಲ ತಾನೆ? ಅವ್ರ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಕೊಡ್ಲಿ ಅಣ್ಣಯ್ಯ. ಅಣ್ಣಯ್ಯ, ಹೇಳಣ್ಣಯ್ಯ. ನಾಟಿ ಔಷಧಿ ಕೊಡ್ಸಕ್ಕೆ ದೊಡ್ಡ ತವ ಹೊಸಳ್ಳಿ ಕರ್ಕೊಂಡೋಗವ್ರೆ. ಅಯ್ಯೋ ದೇವ್ರೆ, ಯಾಕೆ ಹಿಂಗ್ ಮಾಡ್ದೆ? ಅದ್ಕೆಮ್ಮ,
ಹುಸಿ ಸಮಾಧಾನ ಮಾಡ್ಕೊಳ್ಳಿ. ಮಾವಯ್ಯನೇ ಅವನ್ನ ಕರ್ಕೊಂಡೋಗವ್ರೆ. ಅಣ್ಣ ತಮ್ಮನ್ ಜೊತೆ ಅವ್ರ ದೇವ್ರು ಯಾರು ಅನ್ಬೇಕೆ, ಅವ್ನ್ಗೇನು ಆಗಕ್ಕಿಲ್ಲ. ಇಲ್ಲ ಅಣ್ಣಯ್ಯ, ನೀವ್ ಏನ್ ಹೇಳಿದ್ರು ಸರಿ. ಅವ್ರನ್ನ ನೋಡಕಂತ ನನಗೆ ಸಮಾಧಾನ ಆಗಕ್ಕಿಲ್ಲ. ಅದ್ಕಮ್ಮ ನಾನೀಗ ಅಲ್ಲಿಗೆ ಹೋಯ್ತಾವ್ನಿ. ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ನಿಮ್ಗೆ. ನೀವೇನು ಭಯ ಪಡ್ಬಿಡಿ. ಚಂಪಾ, ಗುರುಗಳೇ, ಕೆಮ್ತಿದ್ದಾರೆ ಅಂದ್ರೆ ಔಷಧಿ ರುಚಿ ಗೊತ್ತಾಯ್ತು ಅಂತ ಅರ್ಥ ಅಲ್ವಾ? ಏನಪ್ಪ ಈಗ ಔಷಧಿ ಕುಡಿದ್ಯಲ್ಲ, ರುಚಿ ಹೆಂಗಿತ್ತು? ಮಸಿ ಕಹಿಯಾಗಿತ್ತು. ಒಳ್ಳೇದು ಕಣಪ್ಪ. ಈಗ ನಿನ್ ಮೈಯಿಂದ ವಿಷ ಇಳಿಯಕ್ ಶುರುವಾಗಿದೆ. ನೀನು ಧೈರ್ಯವಾಗಿರು. ಮಾವಯ್ಯ, ಮಾವಯ್ಯ, ಈಗ ಅಣ್ತಮ್ಮ ಹೆಂಗವನೆ? ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಲೇ ಕ್ವಾಟ್ಲೆ, ಯಾಕ್ಲ ಅಂಕಿರಿಸ್ತಾ ಇದೀಯಾ? ಪಂಡಿತರು ಚಿಕಿತ್ಸೆ ಕೊಡ್ತಾವ್ರೆ. ಸದ್ಯಕ್ಕೆ ಏನು ಹೇಳಕ್ ಆಗಕ್ಕಿಲ್ಲ ಅಂತ ಅವ್ರೆ ಕಣ್ಲ. ಅಣ್ಣ ಅಣ್ಣ ಎದೋಳಿ, ಅಣ್ಣ ಅಣ್ಣ ಕಣ್ಮುಡಿ ಎದೋಳಿ. ಪಂಡಿತ್ರೆ, ನನ್ನ ಮಗ ಯಾವ ಜನ್ಮದ ಪುಣ್ಯದ ಫಲನೋ ಏನೋ, ನಿಮ್ ಮಗ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ.